ಮೇಡಮ್ಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇತ್ತು. ಆದ್ರೆ ನೀನು ಅವಳ ಮನ್ಸನ್ನ ಹೊಡೆದು ಚೂರ್ ಚೂರ್ ಮಾಡಿದ್ಯಾ. ಇದರಿಂದ ನಿನಗೆ ಏನ್ ಸಿಕ್ತು ಮಾಡ್ಬೇಕಾ? ನಿನಗೆ ನನ್ನ ಮೇಲೆ ತಾನೇ ಹಗೆತನ ಇರೋದು. ಅದೇನೇ ಇದ್ರು ನನ್ನ ಹತ್ರ ತೀರಿಸ್ಕೊ. ಆದ್ರೆ ಪುಟ್ ಮೇಡಮ್ ನಿನಗೇನ್ ತೊಂದರೆ ಕೊಟ್ಟಿದ್ದಾಳೆ? ಯಾಕೆ ಅವಳಿಗೆ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ ಸ್ವಾರ್ಥಕ್ಕಾಗಿ, ನಿನ್ ಕೆಟ್ಟ ಉದ್ದೇಶಕ್ಕಾಗಿ ಪಾಪ ಆ ಚಿಕ್ಕ ಮಗುನ ಬಲಿಪಶು ಮಾಡ್ತಿದ್ಯಾ. ನಿನ್ನ ಮನುಷ್ಯಳು ಅನ್ಬೇಕಾ ಅಥವಾ ಹೆಣ್ಣಿನ ರೂಪದಲ್ಲಿರೋ ರಾಕ್ಷಸಿ ಅನ್ಬೇಕಾ? ಪಾಪ ನನ್ನ ಮಗಳ ಮನಸ್ಸಿಗೆ ಎಷ್ಟು ನೋವಾಗಿರತ್ತೆ. ಇದಕ್ಕೆ ನೀನು ಶಿಕ್ಷೆ ಅನುಭವಿಸ್ತೀಯಾ? ಅಂಬಿಕಾ, ಶಿಕ್ಷೆ ಯಾರು ಅನುಭವಿಸ್ತಾರೆ ಅನ್ನೋದನ್ನ ಆಮೇಲೆ ನೋಡೋಣ. ಈಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಅನ್ಕೊಂಡಿದ್ದ ಗುರಿನ ತಲುಪೋದಕ್ಕೆ ಈ ಮಾಳ್ವಿಕಾ ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾಳೆ. ಈ ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ನನ್ನ ಸ್ವಾರ್ಥದ ಆಟಕ್ಕೆ ನಾನು ಬಳಸ್ಕೊಳ್ಳೋ ದಾಳಗಳು ಅಷ್ಟೇ. ಇವತ್ತು ನಾನು ಬರೀ ಹಿತ್ತನ ಮನಸ್ಸು ಮಾತ್ರ ಮುರಿದಿದ್ದೀನಿ. ನಾಳೆ ನನ್ನ ಯೋಜನೆಗೆ ಅಗತ್ಯ ಬಿದ್ದರೆ ಅವಳ ಪ್ರಾಣ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಯಾಕೆ ದುರ್ಗಾ, ಮಾತೆ ಹೊರಡ್ತಾ ಇಲ್ವಾ? ಧರ್ಮನೇ ಗೆಲ್ಲೋದು, ಪ್ರೀತಿನೇ ಎಲ್ಲನೂ ಸರಿ ಮಾಡೋದು ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾ ಇದ್ದೆ. ಈಗ ಎಲ್ಲಿ ಹೋಯ್ತು ನಿನ್ನ ಧರ್ಮ? ಎಲ್ಲೋಯ್ತು ಆ ನಿನ್ನ ಪ್ರೀತಿಯ ಶಕ್ತಿ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹಿತ್ತನ ಕಣ್ಣಲ್ಲೇ ನೀನಿವತ್ತು ಕ್ರೂರಿಯಾಗಿ ನಿಂತಿದ್ಯಾ. ಅವಳ ಪ್ರೀತಿನ, ಅವಳ ನಂಬಿಕೆನ ಸಂಪೂರ್ಣವಾಗಿ ಕಳ್ಕೊಂಬಿಟ್ಟಿದ್ಯಾ ದುರ್ಗಾ, ಸಂಪೂರ್ಣವಾಗಿ ಕಳ್ಕೊಂಬಿಟ್ಟಿದ್ಯಾ. ಹೋಗು ದುರ್ಗಾ, ಈಗ ನೀನ್ ಏನೇ ಮಾಡಿದ್ರು ಈ ಮಾಳ್ವಿಕಾ ಹೆಣದಿರೋ ಬಲೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ದುರ್ಗಾ, ಏನಾಯ್ತು? ಯಾಕೆ ಈ ತರ ಬಟ್ಟೆ ಎಲ್ಲ ಬಿಸಾಕ್ತಿದ್ಯಾ? ದೂರ ಇರು, ನೀನನ್ನ ಮುಟ್ಬೇಡ. ನನ್ನ ಹತ್ರ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರಿ, ನಾನು ನಿನ್ನ ಹತ್ರ ಬರೋದಿಲ್ಲ. ಏನಾಯ್ತು ಪುಟ್ ಮೇಡಮ್? ಈ ರೂಮಲ್ಲಿ ನೀನ್ ಯಾವ ವಸ್ತು ಇರಬಾರ್ದು, ನಿನ್ ನೆನಪು ಕೂಡ ಇರಬಾರ್ದು. ನಾನು ಹೇಳೋದನ್ನ ಒಂದೇ ನಿಮಿಷ ಕೇಳಿಸ್ಕೊಳಮ್ಮ. ನಿನಗೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ? ನಂಗೆ ನಿಂಗೆ ನೋಡಕ್ ಇಷ್ಟ ಇಲ್ಲ, ನಿನ್ ಧ್ವನಿ ಕೇಳಕ್ ಇಷ್ಟ ಇಲ್ಲ. ನೀನ್ ಈ ಮನೇಲಿರೋದು ನಂಗೆ ಬೇಕಾಗಿಲ್ಲ. ಹೊರಟೋಗು ಇಲ್ಲಿಂದ.